ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಪರೋಟ ಮಾಡಿರೋ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋ ಅದರದ್ದು ಕಂಟಿನ್ಯೂಯೇಷನ್ ವಿಡಿಯೋ. ಸೊ ಯಾವ ಪರೋಟ ಅಂತ ನಾನಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಸೊ ಅದು ಯಾವ ಪರೋಟ ಅಂತ ಹೇಳಿದ್ರೆ ಆಲೂಗಡ್ಡೆ ಪರೋಟ. ಇವಾಗ ಆಲೂಗಡ್ಡೆ ಸ್ಟಫಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಆಲೂಗಡ್ಡೆನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನು 2 ಹೋಳಾಗಿ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಒಂದು 3-4 ವಿಷಲ್ ಹಾಕಿ ಅದನ್ನು ಬೇಯಿಸ್ಕೋಬೇಕು. ಫಸ್ಟ್ ಇಲ್ಲಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು 3-4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅದು ಆದಮೇಲೆ ಕುಕ್ಕರಿಂದ ಆಚೆ ತೆಗೆದು ಒಂದು ಸ್ವಲ್ಪ ತಣ್ಣಗಾದಮೇಲೆ ಆಲೂಗಡ್ಡೆ ಅದ್ರದ್ದು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಗರಂ ಮಸಾಲ, ಖಾರದ ಪುಡಿ ರುಚಿಗೆ ತಕ್ಕಷ್ಟು, ಎಷ್ಟು ಖಾರ ಬೇಕೋ ಅಷ್ಟು, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ, ಸ್ವಲ್ಪ ಕರಿಬೇವು ಆ್ಯಂಡ್ ಸ್ವಲ್ಪ ಆಯಿಲನ್ನು ಹಾಕಿ, ಹಾಗೆ ಜೀರಿಗೆನೂ ಹಾಕ್ಬಹುದು. ಇಲ್ಲಿ ನಾನು ಹಾಕಿಲ್ಲ, ನಿಮಗೆ ಅದು ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು. ನೆಕ್ಸ್ಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಸ್ಟಫಿಂಗ್ ರೆಡಿ ಆಗುತ್ತೆ. ಇಲ್ಲಿ 4 ಆಲೂಗಡ್ಡೆನ ಯೂಸ್ ಮಾಡಿರೋದು. ಇದು 3 ಜನ ಆರಾಮ್ಸೆ ಊಟ ಮಾಡ್ಬೋದು. 6 ಪರೋಟ ಆಗ್ತಾಯಿದೆ ಇಲ್ಲಿ. ಸೊ ಇದನ್ನು ಸೇಮ್ ಲೈಕ್ ಹೋಳ್ಗೆನ ನಾವು ಯಾವ ರೀತಿ ತುಂಬಿ ಅಂದರೆ ಹೂರಣನ ತುಂಬಿ ಹೋಳ್ಗೆ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಇಲ್ಲಿ ಮಾಡಿದ್ರೆ ಪರೋಟ ರೆಡಿ ಆಗುತ್ತೆ ಊಟ ಮಾಡೋಕ್ಕೆ. ಇಂದ ತೆಗೆದು ಪ್ಲೇಟ್ಗೆ ಹಾಕಿದ್ರೆ ನಮ್ಮ ಪರೋಟ ಟೇಸ್ಟ್ ಮಾಡೋಕ್ಕೆ ರೆಡಿ. ಬನ್ನಿ ಪ್ರತಿಭಾ, ಪರೋಟ ಟೇಸ್ಟ್ ಮಾಡೋಣ. ಓ ಬಂದೆ ಆಶಾ ಅವರೇ, ಇರಿ ತಗೊಂಡು ಬಂದೆ ನೋಡಿ ಪರಾಠ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇವಾಗ ಟೇಸ್ಟ್ ಅಂತೂ ಇನ್ನೂ ಹೆಂಗಿರುತ್ತೋ ಅಂತ ನಂಗೆ ಕಾಯ್ತಾ ಇದ್ದೀನಿ. ಇರಿ ನೋಡಿ, ಈ ಚಟ್ನಿನ ದೊಡ್ಡೋರು ತಿಂದರೆ ಕೆಚಪ್ ಜೊತೆ ಮಕ್ಕಳು ತಿನ್ಬೋದು. ನಂಗೆ ಗೊತ್ತು ಆಶಾ, ದೊಡ್ಡೋರು ಕೆಚಪ್ ತಿನ್ಬೋದು, ಬಟ್ ಮಕ್ಳಿಗೆ ತುಂಬ ಕೆಚಪ್ ಇಷ್ಟ ಆಗುತ್ತೆ. ನೀವು ಇನ್ ಕೇಸ್ ಪರೋಟಾನಲ್ಲಿ ಸ್ಟಫಿಂಗಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿದ್ರೆ ಮಕ್ಕಳು ರುಚಿಯಾಗಿ ತಿಂತಾರೆ. ಇವಾಗ ನಂಗೆ ಗೊತ್ತು ನಿಮಗೆ ಬಾಯಲ್ಲಿ ನೀರು ಬರ್ತಿದೆ ಟೇಸ್ಟ್ ಮಾಡೋಕ್ಕೆ ಅಂತ. ಖಂಡಿತ ಹೌದು, ಮೊದಲೇ ಹಸು ಬೇರೆ ಆಗ್ತಿದೆ. ನಾನು ಇವಾಗ ಖಂಡಿತ ಟೇಸ್ಟ್ ಮಾಡಲೇಬೇಕು. ಸೊ ಫಸ್ಟು ನಾನಿಲ್ಲಿ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ. ಅಯ್ಯೋ, ಬಾಯಲ್ಲಿ ನೀರು ಬರ್ತಿದೆ. ಹೌದು, ಚೆನ್ನಾಗಿದೆ. ಇವಾಗ ನಾನು ಕೆಚಪ್ ಜೊತೆನೂ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಪರೋಟ ಅಂತೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.